ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ಬರ್ರಿ, ಇವತ್ತು ಮಾರ್ನಿಂಗಿಂದ ವಿಡಿಯೋಸ್ ಸ್ಟಾರ್ಟ್ ಮಾಡತ್ತೀನಿ. ಪ್ಲೀಸ್ ನನ್ನ ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಫ್ರೆಂಡ್ಸ್, ನಾನಿಲ್ಲೇ ಬೆಳಗ್ಗೆನೇ ಚಪಾತಿ ಮಾಡತ್ತೀನಿ. ನಬೈ ಬಾಕ್ಸಿಗೆ ಚಪಾತಿ ಉಪ್ಪಿನಕಾಯಿ ತೊಗೊಂಡೋಗ್ತೀನಿ ಅಂದ. ಸೊ ಅದಕ್ಕೆ ಬೆಳಗ್ಗೆ ಅದು ಇದು ನಾಷ್ಟ ಮಾಡೋಕ್ಕಿಂತ ಸುಮ್ಮನೆ ಸ್ವಲ್ಪ ಅಡುಗೆನ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಚಲೋ ಅಂಥೇಳಿ ಸೊ ಚಪಾತಿ ಮಾಡ್ಕೊಳತ್ತೀನಿ. ಮಧ್ಯಾಹ್ನಕ್ಕೂ ಮಾಡಿಡತ್ತೀನಿ. ಅವನು ಚಪಾತಿನ ಇಷ್ಟಪಡ್ತಾನೆ ಜಾಸ್ತಿ, ಅಂದರೆ ಚಪಾತಿ ಉಪ್ಪಿನಕಾಯಿ. ಅದಕ್ಕೆ ಅದನ್ನು ಮಾಡಿ ಕಳ್ಸಾಕತ್ತಿದ್ದೆ ಫ್ರೆಂಡ್ಸ. ಆಮೇಲೆ ರಾತ್ರಿಗೂ ಒಂದು ಸ್ವಲ್ಪ ಜಾಸ್ತಿನ ಹಿಟ್ಟು ನಾದಿ ಇಟ್ಬಿಟ್ಟಿದ್ದೆ. ಸೊ ಬೇರೆ ಏನಾದರೂ ಮಾಡ್ಕೊಂಡ್ರೆ ಆತ ಅಂಥೇಳಿ. ಸೊ ನೋಡಿರಿ, ನಾನು ಈ ಥರ ಚಪಾತಿ ಮಾಡ್ತೀನಿ. 3 ಮಡಕಿ ಮಡಚಿ ಮಾಡ್ತೀನಿ. 3 ಪದರ ಚಪಾತಿ ಮಾಡ್ತೀನಿ ನಾನು. ಸೊ ಚಲೋ ಆಗ್ತಾವೆ, ಮೆತ್ತಗೆ ಆಗ್ತಾವೆ. ಫ್ರೆಂಡ್ಸ್, ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ವಿಡಿಯೋನ ಎಂಡ್ವರೆಗೂ ನೋಡಿರಿ. ನಾನು ನಿಮ್ಗೆ ಚಲೋ ರೆಸಿಪೀಸ್ ಹಾಕ್ತೀನಿ. ಆಮೇಲೆ ನೀವು ಇನ್ನೂ ಯಾರ್ಯಾರು ನಂದು ಹಳೆ ವಿಡಿಯೋಸ್ ನೋಡಿಲ್ಲ, ನಾನು ರೀಸೆಂಟಾಗಿ ಶೇಂಗಾ ಉಂಡೆ ಮಾಡಿದ್ದ ವಿಡಿಯೋ ಹಾಕಿದ್ದೆ, ಅದನ್ನು ರೆಸಿಪಿ ಶೇರ್ ಮಾಡ್ಕೊಂಡೇನಿ. ಪ್ಲೀಸ್ ನೋಡಿರಿ ಮತ್ತು ನೀವು ಟ್ರೈ ಮಾಡಿರಿ. ಹೆಂಗೆ ಬರ್ತೈತೆ ಅಂತ ನಂಗೆ ಕಮೆಂಟ್ ಮಾಡಿ ಹೇಳ್ರಿ. ನಬ್ಬ ಇನ್ನೂ ಮಲ್ಕೊಂಡಿದ್ದ. ಸೊ ಅವ್ನು ಏಳೂರಾಗ ಚಪಾತಿ ಮಾಡ್ಬೇಕಂತೇಳಿ ನಾನು ಜಲ್ದಿ ಮಾಡತ್ತಿದ್ದೆ. ಮಾಡಿ ಇಟ್ಬಿಟ್ರೆ ಆಮೇಲೆ ಅವ್ನಿಗೆ ಎಪ್ಸಿ ಸ್ನಾನ ಮಾಡಿಸಿ ನಾನು ಸ್ಕೂಲಿಗೆ ರೆಡಿ ಮಾಡ್ಬೋದ. ಸೊ ನಾನಿಲ್ಲೇ ಫಸ್ಟ್ ತವಾಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಾತೀನಿ. ಯಾಕಂದ್ರೆ ಫಸ್ಟ್ ಚಪಾತಿ ಮಾಡೋ ಮುಂದೆ ಸ್ವಲ್ಪ ಎಣ್ಣೆ ಹಚ್ಚಿ ಹಾಕಿದ್ದು ಚಲೋ. ಯಾಕಂದ್ರೆ ಅದೇನು ಅಂಟ್ಕೊಳ್ಳೋಂಗಿಲ್ಲ. ಯಾಕಂದ್ರೆ ತಿಕ್ಕಿ ಇಟ್ಟಿರ್ತೇವಲ್ಲ, ಅದು ಅಂಟ್ಕೊಳಕ್ಕೆ ಸ್ಟಾರ್ಟ್ ಆಗ್ತೈತಿ. ಹಂಗೆ ಹಾಕಿದ್ರೆ ಅದಕ್ಕೆ ನಾನು ಸ್ಟಾರ್ಟಿಗೆ ಒಂದೇನು ಚಪಾತಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ ಬೇಯಿಸ್ತೀನಿ. ಸೊ ಆಮೇಲೆ ನೆಕ್ಸ್ಟ್ ಚಪಾತಿಗೆ ನೀವು ಅಷ್ಟು ಎಣ್ಣೆ ಹಾಕೋದು ನೆಸಸರಿ ಇರೋಂಗಿಲ್ಲ. ಫ್ರೆಂಡ್ಸ, ನಾನು ಹಿಂಗೆ ಡೈರೆಕ್ಟ್ ನೈಟದ್ದು ಶೇರ್ ಮಾಡ್ಕೊಳತ್ತೀನಿ. ನೈಟಿಗೆ ನಾನು ಊಟಕ್ಕೆ ಆಲೂ ಪರೋಟ ಮಾಡಿದ್ದೆ. ಮಧ್ಯಾಹ್ನ ಬೆಳಿಗ್ಗೆ ಅದು ಚಪಾತಿನ ಮಾಡಿದ್ದೆ. ಸೊ ಈಗ ನೈಟಿಗೆ ಅದು ಹಿಟ್ಟು ಜಾಸ್ತಿ ಉಳ್ದಿತ್ತು. ಅದಕ್ಕೆ ನಾನು ಆಲೂ ಪರೋಟ ಮಾಡ್ಬೇಕಂತೇಳಿ ಡಿಸೈಡ್ ಮಾಡ್ಕೊಂಡು ಮಾಡಾಕತ್ತೀನಿ. ಸೊ ಅದನ್ನ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೀನಿ. ಸೊ ನಾನಿಲ್ಲಿ ರಾತ್ರಿ ಮಾಡಾಕತ್ತೀನಿ. ಸೊ ಜಾಸ್ತಿ ಅದಕ್ಕೆ ಹಸಿ ಮೆಣಸಿನ್ಕಾಯಿ ಖಾರ ಏನೂ ಹಾಕತ್ತಿಲ್ಲ. ಯಾಕಂದರೆ ರಾತ್ರಿ ಹಂಗೆ ತಿಂದುಬಿಟ್ರೆ ಉರಿಯೋದು, ಆ್ಯಸಿಡಿಟಿ ಇದೆಲ್ಲ ಸ್ಟಾರ್ಟ್ ಆಗ್ತೈತಿ. ಅದಕ್ಕೆ ನಾನಿಲ್ಲೇ ಒಂದು ಸ್ವಲ್ಪ ಗರಂ ಮಸಾಲ, ಆಮೇಲೆ ಒಂದು ಸ್ವಲ್ಪ ಮಸಾಲೆ ಖಾರ, ಒಂದು ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕತ್ತೀನಿ. ಆಮೇಲೆ ಸ್ವಲ್ಪ ಅಜ್ವಾನ, ಆಮೇಲೆ ಒಂದು ಉಳ್ಳಾಗಡ್ಡಿ, ಕೊತ್ತಂಬರಿ, ಆಮೇಲೆ ಆಲೂಗಡ್ಡೆ. ಸೊ ಈ ಥರ ಕಲಿಸ್ಕೊಳತ್ತೀನಿ. 4 ಆಲೂಗಡ್ಡೆ ಕುದಿಸ್ಕೊಂಡೀನಿ. ಸೊ ನೋಡಿರಿ, ಮಸಾಲೆ ಈ ಥರ ಡ್ರೈ ಇರಬೇಕು, ಭಾಳ ನೀರು ಇರಬಾರ್ದು. ಆಮೇಲೆ ಉಳ್ಳಾಗಡ್ಡಿನೂ ಜಾಸ್ತಿ ಹಾಕೋಬಾರ್ದು. ಒಂದು ಸ್ವಲ್ಪ ಹಾಕ್ಕೋಬೇಕು. ಹಾಕ್ಕೊಳ್ಳಿನೂ ನಡಿತೈತಿ. ನಾನಿಲ್ಲಿ ಒಂದು ಸ್ವಲ್ಪ ಹಾಕ್ಕೊಂಡೇನಿ, ಒಂದು ಸ್ವಲ್ಪ ಟೇಸ್ಟ್ ಆಗಲಿ ಅಂತೇಳಿ. ಆಮೇಲೆ ಮಸಾಲ ಡ್ರೈ ಇರಬೇಕು. ಈಗ ಒಬ್ಬೊಬ್ಬರು ಆಲೂಗಡ್ಡೆ ಏನು ಮಾಡ್ತಾರೆ, 1-2 ಮಾಡಿ ಕುದಿಸ್ಕೋತಾರಲ್ಲ, ಹಂಗೆ ಕುದಿಸ್ಕೊಂಡ್ಬಿಟ್ರೆ ಅದು ನೀರೆಲ್ಲ ಅದು ಆಲೂಗಡ್ಡೆ ಒಳಗೆ ಹೋಗಿ ಆಮೇಲೆ ನೀವು ಇದೇನು ಮಸಾಲ ಮಾಡ್ತಾರಲ್ಲ ಅದು ನೀರು ಆಗ್ತೈತಿ ಒಂದು ಸ್ವಲ್ಪ. ಅದಕ್ಕೆ ನಾವು ಡ್ರೈ ಕುದಿಸ್ಕೊಂಡ್ಬಿಟ್ರೆ, ಅಂದರೆ ಈ ಥರ ಹಿಂಗೆ ಕುದಿಸ್ಕೊಂಡ್ಬಿಟ್ರೆ ಅದನ್ನು ಆಲೂಗಡ್ಡೆ ಕುದಿಸಿ ಒಂದು ಸ್ವಲ್ಪ ಹೊತ್ತು ಬಿಡಬೇಕು. ಅದು ನೀರೆಲ್ಲ ಆರಿದ ಮ್ಯಾಗ ಆಮೇಲೆ ಈ ಥರ ಅದನ್ನು ಸಿಪ್ಪೆ ಎಲ್ಲ ತೆಗೆದು ಹಿಂಗೆ ಕಲಿಸ್ಕೊಂಡ್ಬಿಟ್ರೆ ಮಸಾಲೆ ನಿಮ್ಗೆ ಡ್ರೈ ಇರ್ತೈತಿ. ಜಾಸ್ತಿ ಹಿಂಗೆ ಹಸಿ ಇರೋಂಗಿಲ್ಲ. ಈಗ ಇದು ಒಂದು ಸ್ವಲ್ಪ ಹಸಿ ಇತ್ತು, ಅದನ್ನು ನೀವು ಚಪಾತಿ ಹಿಟ್ಟಿನಾಗ ತುಂಬಿ ಮಾಡಿದ್ರಿ ಅಂದ್ರೆ ಅದು ಮಸಾಲ ಏನಾಗ್ತೈತಿ, ಅಂಟ್ಕೊಂಡು ಹೊರಗೆ ಬಂದುಬಿಡ್ತೈತಿ. ಸೊ ಅದಕ್ಕೆ ಈ ಥರ ಇರಬೇಕು ಅಂತ ಮಸಾಲೆ ಟೇಸ್ಟ್ ಆಗೈತೆ. ಈಗ ನಾನು ಎಲ್ಲರಿಗೂ 2 ಅಂಥೇಳಿ ನಾನೆಲ್ಲ ಅದು ಮಸಾಲ ಉಂಡೆ ಮಾಡಿ ಇಟ್ಕೊಂಡ್ಬಿಟ್ಟೇನಿ, ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟೇನಿ. ಸೊ ನೋಡಿರಿ, ಹಿಂಗೆ ಮಾಡಾಕತ್ತೀನಿ.
ಟೇಸ್ಟ್ ಚಲೋ ಇರ್ತೈತಿ. ಇದಕ್ಕೆ ನೀವು ಸ್ವಲ್ಪ ಪಲ್ಯ ಬೇಕಂತ ಏನಿಲ್ಲ. ಒಂದು ಸ್ವಲ್ಪ ಮೊಸರು ಒಳಗೆ ಚಾಟ್ ಮಸಾಲ ಇಲ್ಲ ಒಂದು ಸ್ವಲ್ಪ ಪೆಪ್ಪರ್ ಹಾಕ್ಕೊಂಡು ತಿನ್ಕೋಬೋದು. ಆಮೇಲೆ ಉಪ್ಪಿನಕಾಯಿ ಹಚ್ಕೊಂಡು ತಿನ್ಬೋದು. ಇಲ್ಲ ಇನ್ನೂ ಬೇಡ ಅಂದರೆ ಹಂಗೂ ತಿನ್ಬೋದು. ಇಲ್ಲ ಸಣ್ಣ ಹುಡುಗರಿಗೆ ಒಂದು ಸ್ವಲ್ಪ ಸಾಸ್ ಹಚ್ಚಿನೂ ಕೊಡ್ಬೋದು. ಹೆಲ್ದಿನೂ ಇರ್ತೈತಿ, ಅವರು ತಿಂತಾರೆ. ಹಿಂಗೆ ಬೇರೆ ಬೇರೆ ಮಾಡಿದರೆ ದಿನ ಚಪಾತಿ ಪಲ್ಯ ಅದನ್ನ ಹಾಕಿ ಕೊಟ್ಟರೆ ಅವರು ಇಷ್ಟಪಡೋಂಗಿಲ್ಲ. ಅದಕ್ಕೆ ಈ ಥರ ವೀಕ್ಲಿ ಒನ್ಸ್ ನಾನು ನೈಟ್ ಹಿಂಗೆ ಮಾಡ್ತೀನಿ. ಆಲೂ ಪರೋಟ ಫಿಕ್ಸ್ ನಂದು ವೀಕ್ಲಿ ಒನ್ಸ್. ಸೊ ನಾನು ಹಸಿಮೆಣ್ಸಿನ್ಕಾಯಿ ಅಲ್ಲ ಬೆಳ್ಳುಳ್ಳಿ ಅದೇನೂ ಹಾಕೋಂಗಿಲ್ಲ. ಯಾಕಂದರೆ ರಾತ್ರಿ ಒಂಥರ ಎಸಿಡಿಟಿ ಆಗೋ ಚಾನ್ಸಸ್ ಇರ್ತೈತಿ. ಯಾಕಂದ್ರೆ ಡೈಜೆಷನ್ ರಾತ್ರಿ ಕಮ್ಮಿ ಅಲ್ಲ. ಸೊ ಹಾಗಾಗಿ ನಾನು ಇದು ಗರಂ ಮಸಾಲ ಒಂದು ಸ್ವಲ್ಪ, ಮಸಾಲೆ ಖಾರ ಸ್ವಲ್ಪ, ಪೆಪ್ಪರ್ ಪೌಡರ್ ಅಷ್ಟೇ ಹಾಕಿ, ಆಮೇಲೆ ಸ್ವಲ್ಪ ಕಸೂರಿ ಮೇಥಿ ಹಾಕ್ತೀನಿ, ಕೊತ್ತಂಬರಿ ಕಸೂರಿ ಮೇಥಿ ಹಾಕ್ತೀನಿ. ಸೊ ಅದರಿಂದ ಟೇಸ್ಟ್ ಚಲೋ ಬರ್ತೈತಿ. ನಿಮ್ಗೆ ಯಾರ್ಯಾರಿಗೆ ಇಷ್ಟ ಆಲೂ ಪರೋಟ ಪ್ಲೀಸ್ ಕಮೆಂಟ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಸೊ ಇವನ್ನ ಆಲೂ ಪರೋಟ ಬಿಸಿ ಬಿಸಿನ ತಿನ್ಬೇಕಾ, ಬಿಸಿ ಬಿಸಿನ ಹಾಕಿ ಕೊಡ್ಬೇಕಾ. ಸೊ ಒಂದು ಸ್ವಲ್ಪ ಆರಿದ ಮ್ಯಾಗ ತಿನ್ನಕ್ಕೆ ಹೋದ್ರೆ ಅಷ್ಟು ಟೇಸ್ಟ್ ಹತ್ತಂಗಿಲ್ಲ. ಸೊ ನೋಡಿರಿ ನಾನು ಹೆಂಗೆ ತುಂಬತ್ತೀನಿ. ಒಂದು ಸ್ವಲ್ಪ ಮಸಾಲೆ ಹೊರಗೆ ಬಂದಿಲ್ಲ ನಾನು ಮಾಡಿದ್ದೆ. ಸೊ ನೋಡಿರಿ ಹಗ್ಗಕ್ಕೆ ಲಟ್ಟಿಸ್ಕೋಬೇಕು, ಭಾಳ ಒತ್ತಿ ಲಟ್ಟಿಸ್ಕೋಬಾರ್ದು. ಒತ್ತಿ ಲಟ್ಟಿಸ್ಕೊಂಬಿಟ್ರೆ ಮಸಾಲೆ ಎಲ್ಲ ಹೊರಗೆ ಬರ್ತೈತಿ. ಆಮೇಲೆ ಜಾಸ್ತಿ ಹಿಟ್ಟು ಅಪ್ಲೈ ಮಾಡಬಾರ್ದು, ಒಂದು ಸ್ವಲ್ಪ ಅಷ್ಟು ಹಾಕ್ಕೋಬೇಕು. ಇಲ್ಲಾಂದರೆ ಹಿಟ್ಟಿಟ್ಟು ಆಗಿಬಿಡ್ತೈತಿ. ಆಮೇಲೆ ಅದು ಆಲೂ ಮಸಾಲದ ಟೇಸ್ಟ್ ಬರೋಂಗಿಲ್ಲ. ನೋಡಿ ನಾನು ಬೇಯಿಸ್ಕೊಳತ್ತೀನಿ. ಸೊ ನೋಡಿರಿ ನಾನು ಲಟ್ಟಿಸ್ಕೊಂಡಿದ್ದೆ ಹಿಂಗೆ ಬಂದೈತಿ. ಸೊ ಮಸಾಲೆ ಇನ್ನೂ ಜಾಸ್ತಿ ಹೊರಗೆ ಬಂದಿಲ್ಲ. ಸೊ ಎಲ್ಲ ಈಕ್ವಲ್ ಆಗಿ ಆಗೈತಿ. ಆಮೇಲೆ ನಾನು ಇದು ಹಿಟ್ಟು ನಾದು ಮುಂದೆ ಮೈದಾ ಹಿಟ್ಟು ಅದೇನೂ ಹಾಕಿಲ್ಲ, ಬರೀ ಗೋಧಿ ಹಿಟ್ಟು ಹಾಕಿ ಹಿಟ್ಟು ನಾದ್ಕೊಂಡೇನಿ. ಗೋಧಿ ಹಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕಿನೇ ನಾದ್ಕೊಂಡಿದ್ದೆ. ಜಾಸ್ತಿ ಹಿಟ್ಟು ಮೆತ್ತಗೆ ನಾದಬಾರ್ದು, ಮೀಡಿಯಮ್ ನಾದಬೇಕು. ಮೆತ್ತಗೆ ನಾದ್ಬಿಟ್ರೆ ಅದು ಎರಡೂ ಈಕ್ವಲ್ ಇರಬೇಕು. ಮಸಾಲ ಮತ್ತು ಅದು ಏನು ಹಿಂಗಿರ್ತೈತಲ್ಲ ಚಪಾತಿದು ಹಿಟ್ಟಿಂದು ಅಷ್ಟೇ ಹದ ಇರಬೇಕು. ನೋಡಿರಿ ಎಷ್ಟು ಚಲೋ ಬಂದಾವ, ನೋಡ್ಬೋದು ನೀವು. ನೀವು ಟ್ರೈ ಮಾಡಿ ಒಂದ್ಸಲ. ಜಾಸ್ತಿ ಮಸಾಲ ಇರೋಂಗಿಲ್ಲ, ಹೆಲ್ದಿ, ಈಸಿ, ಮಾಡೋದು ಈಸಿ. ಸೊ ಇದಕ್ಕೆ ನಾವು ಒಂದು ಸ್ವಲ್ಪ ಜೋರಿಟ್ಟು ಒಂದು ಸ್ವಲ್ಪ ಕುರು ಬೇಯಿಸ್ಕೋಬೇಕು, ಅಂದರೆ ಚಲೋ ಆಗ್ತೈತಿದೆ, ತಿನ್ನಕ್ಕೆ ಚಲೋ ಅನ್ನಿಸ್ತೈತಿ.
ಸ್ವಲ್ಪ ಗ್ಯಾಸ್ ಜೋರಿಟ್ಟೆ ಬೇಯಿಸ್ಕೋಬೇಕಂದ್ರೆ, ಯಾಕಂದರೆ ದಪ್ಪ ಇರ್ತೈತಲ್ಲ ಸ್ವಲ್ಪ ಚೆಂದಂಗೆ ಬೇಯಿಸ್ಕೋಬೇಕು, ಇಲ್ಲಾಂದರೆ ಹಸಿ ಹಸಿ ಹತ್ತೈತದ. ಸೊ ನೋಡಿರಿ, ನನಗೊಂದು ಸ್ವಲ್ಪ ಹರಿದಿಲ್ಲ ಎಲ್ಲೂ, ಆಮೇಲೆ ಮಸಾಲ ಹೊರಗೆ ಬಂದಿಲ್ಲ, ಆರಾಮ್ ಈಸಿಯಾಗಿ ಮಾಡ್ಕೋಬೋದು. ಸೊ ಆಲೂ ಪರೋಟ ರೆಡಿ. ಸೊ ನಾನು ನೋಡಿರಿ ಗ್ಯಾಸ್ ಕಟ್ಟಿ ಎಲ್ಲ ಹಂಗೆ ಆಗುತ್ತೆ ಬಿಟ್ಟಿಟ್ಟು ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಆಮೇಲೆ ನಾನು ಊಟ ಮಾಡ್ಬೇಕು. ಹಂಗೆ ಊಟಕ್ಕೆ ಕುಂತೆ ಅಂದರೆ ನನಗೆ ಊಟ ಮಾಡೋಕ್ಕಾಗಂಗಿಲ್ಲ. ಸೊ ಎಲ್ಲ ಕ್ಲೀನ್ ಮಾಡ್ಕೊಂಡು ಆಮೇಲೆ ಊಟ ಮಾಡ್ತೀನಿ. ಸೊ ನೋಡಿರಿ, ಎಲ್ಲ ಕ್ಲೀನ್ ಮಾಡ್ಕೊಂಡು ನಾನು ತಾಟ ಹಚ್ಕೊಂಡೀನಿ, ಮೊಸರು, ಅದ್ರೊಳಗೆ ಒಂದು ಸ್ವಲ್ಪ ಚಾಟ್ ಮಸಾಲ, ಒಂದು ಉಪ್ಪಿನಕಾಯಿ, ಆಮೇಲೆ 2 ಪರೋಟ ಹಚ್ಕೊಂಡು ನಾನು ಊಟ ಮಾಡತ್ತೆ. ಆಮೇಲೆ ಎಲ್ಲನೂ ಕ್ಲೀನ್ ಮಾಡಿಕೊಂಡೆ, ನೋಡ್ಬೋದು ನೀವು, ಕಟ್ಟಿ ಫುಲ್ ಕ್ಲೀನ್ ಮಾಡಿಕೊಂಡೆ, ಬಾಂಡೆನೂ ಎಲ್ಲ ತೊಳೆದೆ. ಈಗ ನಾನು ಊಟ ಮಾಡಿದ್ದಷ್ಟೆ. ಸೊ ಹಿಂಗೆ ಮಾಡಿ ನಮಗೆ ತಿನ್ನೋಕೆ ಮನಸ್ಸು ಬರ್ತೈತಿ. ಇದೆಲ್ಲ ಕೆಲಸ ಇಟ್ಕೊಂಡು ಇದನ್ನ ಊಟ ಮಾಡೋಕ್ಕೂ ಮನಸ್ಸಾಗಲ್ಲ. ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ನಾನು ಯಾವುದಾದ್ರೂ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂದ್ರೆ ನಿಮ್ಗೆ ಯಾವ ರೆಸಿಪಿ ಬೇಕು ಅದನ್ನು ಕಮೆಂಟ್ ಮಾಡಿ ಹೇಳ್ರಿ ನಂಗೆ. ಆಮೇಲೆ ಪ್ಲೀಸ್ ಫ್ರೆಂಡ್ಸ್, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.